ರೈಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ರೆಗ್ಯುಲರ್ ವರ್ಬ್ಸ್ ನೋಡಿದ್ವಿ. ರೆಗ್ಯುಲರ್ ವರ್ಬ್ಸಲ್ಲಿ ಬೇಕಾದಷ್ಟಿದ್ದಾವೆ. ಲೈಕ್ ಲೈಕ್ ವಾಟ್ ಇಸ್ ಇ ಡಿ ಆ್ಯಡ್ ಮಾಡೋದು, ಇ ಡಿ ಆ್ಯಡ್ ಮಾಡೋದು, ಒಂದೇ ಡಿ ಆ್ಯಡ್ ಮಾಡೋದು. ಬಿಕಾಸ್ ಆಲ್ರೆಡಿ ಇ ಇದೆಯಲ್ಲ, ಇ ಇದ್ದಾಗ ಮತ್ತೆ ಇನ್ನೊಂದು ಇ ಯಾಕೆ? ಇಟ್ ಅಗೇನ್ ಬಿಕಮ್ಸ್ ಅ ಸೂಪರ್ ಫ್ಲೋಸ್ ಅಲ್ವಾ? ಅದಕ್ಕೆ ಒಂದು ಡಿ ಮಾತ್ರ ಮಾಡೋದು ಅಲ್ಲ. ಸಪೋಸ್ ರೆಗ್ಯುಲರ್ ವರ್ಬ್ಸಲ್ಲೇ ಸಪೋಸ್ ಕ್ಯಾರಿ ಅಂತ ಇರುತ್ತೆ V1 ಅಲ್ಲಿ. ಓಕೆ, ಇದನ್ನ ಹೇಗೆ ಮಾಡ್ಬೋದು? ಈ ವೈನೊಂದು ಚೇಂಜ್ ಮಾಡಿ ಐ ಇ ಡಿ ಬರುತ್ತೆ. ಐ ಇ ಡಿ ಬರುತ್ತೆ. ರೈಟ್. ಇದನ್ನು ಹಾಗೆ ರೆಗ್ಯುಲರ್ ವರ್ಬ್ಸ್ ಥರನೇ ಇವು ರೆಗ್ಯುಲರ್ ವರ್ಬ್ಸಲ್ಲೇ ಸಿಗೋದು. ರೈಟ್. ಇದೆ ಅಲ್ಲ. ಸಪೋಸ್ ವಾಟ್ ಇಸ್ ದಿಸ್ ಮೂವ್. ಇಲ್ಲಿ ಇ ಇದೆಯಾ ಅಲ್ವಾ V1 ಅಲ್ಲಿ ಲಾಸ್ಟಲ್ಲಿ. ಸೊ ಐ ವಿಲ್ ರೈಟ್ ಮೂವ್ ಲಾಸ್ಟಲ್ಲಿ ಡಿ. ಬಟ್ ಇಲ್ಲಿ ಸರ್ವ್ ಆಗ್ತಾ ಇದೆಯಾ ಇ ಡಿ ಅಂತ? ಬರ್ತಾ ಇದೆ. ಇದು ಹಂಗೆ ಮೂವ್ಡ್. ಇದು ರೆಗ್ಯುಲರ್ ವರ್ಬ್ಸ್ ಲಿಸ್ಟಲ್ಲೇ ಬರೋದು. ಈ ಥರಗಳು ದೇರ್ ಆರ್ ಮೆನಿ ಥಿಂಗ್ಸ್. ಓಕೆ, ಸಪೋಸ್ ಸ್ಟಾಪ್. ರೈಟ್. ಸ್ಟಾಪ್ ಅಂತ ಇದೆ. ಸ್ಟಾಪ್ನ ಸೇಮ್ ಸ್ಟಾಪ್ ಅಂತ ಬರೆದು ಇನ್ನೊಂದು ಪಿ ಇ ಡಿ ಅಂತ ಬರೀತೀರಾ. ರೈಟ್. ಇದು ಹಂಗೆ V2 = V3 ಸ್ಟಾಪ್ಡ್. ದಿಸ್ ಆಲ್ಸೋ ಕಮ್ಸ್ ಅಂಡರ್ ರೆಗ್ಯುಲರ್ ವರ್ಬ್ಸ್. ರೈಟ್. ಈ ಥರ ಇದಾವೆ. ವಾಟ್ ಐ ವಿಲ್ ಟೆಲ್ ಯು ಈಸ್, ನಿಮಗೆ ವಾಟ್ ಇಸ್ ದಿಸ್ ಇ ಡಿ ಅಂತ ಗೊತ್ತಾಗಬೇಕು. ಇ ಡಿ ಆ್ಯಡ್ ಮಾಡಿದ್ರೆ V2 ಆ್ಯಂಡ್ V3ದಲ್ಲಿ ದೆನ್ ಇಟ್ ಬಿಕಮ್ಸ್ ಅ ರೆಗ್ಯುಲರ್ ವರ್ಬ್ ಫಾರ್ ಅ V1. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಾವ್ ದ ಟಾರ್ಗೆಟ್ ಈಸ್ ಟು ನೋ ವಾಟ್ ಆರ್ ಆಲ್ ದ irregular verbs. Again, don't mind that I purposefully wrote like this, irregular verbs ಅಂತ ತೋರ್ಸೋಕೆ. ರೈಟ್. ವೇರ್ there are many types of what is classifications in which regular irregular verbs ನಾವು ಕ್ಲಾಸಿಫೈ ಮಾಡ್ಬೋದು. ಇಲ್ಲಿ there will be no fixed ಇ ಡಿ ಪ್ಯಾಟರ್ನ್. ಇ ಡಿ ಪ್ಯಾಟರ್ನ್ ಅಂತೂ ಏನೂ ಇರಲ್ಲ. ದಿಸ್ ಇಸ್ ನಥಿಂಗ್. ಓಕೆ. ಕಾಮನ್ಲಿ ಲೈಕ್ ವಾಟ್ ಇಸ್ ದಿಸ್, ವಾಟ್ ಡು ವಿ ಸೇ? V1, V2 and V3 ನೋಡೋಣವಾ? ಓಕೆ. ಸಪೋಸ್ ವಾಟ್ ಡು ವಿ ಸೇ? ಬಿಗಿನ್ ವರ್ಬ್ V2 ನಲ್ಲಿ ಪಾಸ್ಟಲ್ಲಿ ಬಿಗ್ಯಾನ್, ಪಾರ್ಟಿಸಿಪಲ್ಲಿ ಬಿಗಿನ್, ಬಿಗ್ಯಾನ್, ಬಿಗನ್. ಇಲ್ಲಿ ನೋಡಿ, V1 is not equal to V2 is not equal to V3 ಥರ ಇದೆ ಅಲ್ವಾ? V1 is not equal to V2 is not equal to V3 ಥರ ಇದೆ. ರೈಟ್. ಇದೇ ತರಹ ಇನ್ನೂ ಒಂದು ಬ್ರೇಕ್, ಬ್ರೋಕ್, ಬ್ರೋಕನ್ ಅಲ್ವಾ? ಇವೆಲ್ಲ ನಿಮ್ಗೆ ಗೊತ್ತು. ಬಟ್ ದೀಸ್ ಆರ್ ಆಲ್ ಇರ್ರೆಗ್ಯುಲರ್ ವರ್ಬ್ಸ್ ಅಂತ ನಿಮಗೆ ಈಗ ಆವಾಗೂ ಗೊತ್ತಾಗಿರ್ಬೋದು, ಇವಾಗ ರಿವಿಷನ್ ಮಾಡ್ತಾ ಇರ್ಬೋದು. ಓಕೆ. ರೈಟ್. ಸಪೋಸ್ ಇದೇ ನಿಮ್ಗೆ ಡೂ ಫಾರ್ಮ್ಸ್, ಡೂ, ಡಿಡ್, ಡನ್. ಇವೆಲ್ಲ ಏನು? V1 is not equal to V2 is not equal to V3 ಅಂದರೆ V1, V2, V3 ಡಿಫ್ರೆಂಟ್ ಫಾರ್ಮ್ಸ್. ಅವಾಗ ಇವೆಲ್ಲ ಇರ್ರೆಗ್ಯುಲರ್ ವರ್ಬ್ಸಲ್ಲಿ ಬರುತ್ತೆ. ಓಕೆ. ಇದೊಂದೇ ಅಲ್ಲ, ಸೇಮ್ ಬರೋ ಇದಾವಲ್ಲ. V1, V2, V3. ಸಪೋಸ್ ಕಟ್, 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 ಕಟ್ ಇನ್ V2 is ಕಟ್, ಇನ್ V3 is ಕಟ್. ಲೆಟ್ ಇನ್ V2 is ಲೆಟ್, ಇನ್ V3 is ಲೆಟ್. ಸೇಮ್ ವಿತ್ PUT, ಪುಟ್ ಆಲ್ಸೋ. ಪುಟ್ is V2 ಪುಟ್, V3 is ಆಲ್ಸೋ ಪುಟ್. ಈ ಥರ ಇದಾವೆ. ಇಲ್ಲಿ ಏನಂತಂದರೆ ವಾಟ್, ಇಲ್ಲಿ V1 ಈಕ್ವಲ್ ಟು V2 ಈಕ್ವಲ್ ಟು V3 ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಆಪೋಸಿಟ್. ದೀಸ್ ಆಲ್ಸೋ ಕಮ್ ಅಂಡರ್ ಇರ್ರೆಗ್ಯುಲರ್ ವರ್ಬ್ಸ್. ರೈಟ್. ಇಲ್ಲಿ ನೋಡಿ, V1 is not equal to V2 is not equal to V3. ಎಲ್ಲಿ ಮೂರು ಡಿಫ್ರೆಂಟೇ, ಇಲ್ಲಿ ಮೂರು ಸೇಮೇ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, V1, V2, V3. ಓಕೆ. ಸಪೋಸ್ ಐ ಆಮ್ ಟೀಚಿಂಗ್ ಯು. ಟೀಚ್ V2 ಫಾರ್ಮ್ ಏನು? TAUGHT ಟಾಟ್. ಮೀನಿಂಗ್ ವಾಟ್ ಇಸ್ ಇಸ್? ಪಾಸ್ಟ್ ಟೆನ್ಸಲ್ಲಿ ಚೇಂಜ್, ಐ ಮೀನ್ ವರ್ಡಿಂಗ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಏನಂದರೆ V2 ಈಕ್ವಲ್ ಟು V3 ಓನ್ಲಿ, ವೇರ್ V1 is ಕಂಪ್ಲೀಟ್ಲಿ ಡಿಫ್ರೆಂಟ್. V1 ಟೀಚ್ ಅಂತ ಇದೆ, V2 ಆ್ಯಂಡ್ V3 ಎರಡು ಸೇಮ್ ಥರ ಬರುತ್ತೆ ಅಲ್ವಾ? ಇನ್ನೇನಿದೆ? ಬೈ, ಬಾಟ್, ಬಾಟ್. ಅದೇ ನಿಮಗೆ ಬ್ರಿಂಗ್ ಅಂತ ಹೇಳಿದ್ರೆ ಬ್ರಾಟ್, ಬ್ರಾಟ್ ಅಲ್ವಾ? ಅಷ್ಟೇ. ನೆಕ್ಸ್ಟ್ V1 ಈಕ್ವಲ್ ಟು V3 ಇದೆ. ಇನ್ನೂ ಇವೆಲ್ಲ ಇರ್ರೆಗ್ಯುಲರ್ ವರ್ಬ್ಸ್ಗಳೇ. ಓಕೆ. ಇಲ್ಲಿ ನೋಡಿ, ಕಮ್
ಕೇಮ್ ಆ್ಯಂಡ್ ಕಮ್. ಓಕೆ, ರನ್, ರ್ಯಾನ್ ಆ್ಯಂಡ್ ರನ್. ಇಲ್ಲಿ ನೋಡಿ, ಏನಾದರೂ ಪ್ಯಾಟರ್ನ್ ನೋಟಿಸ್ ಮಾಡಿದ್ದೀರಾ? ಎಸ್, V1 ಈಸ್ ಈಕ್ವಲ್ ಟು V3 ಥರ ಇದೆ. ರೈಟ್, ದೀಸ್ ಆರ್ ಆಲ್ಸೋ ಇರ್ರೆಗ್ಯುಲರ್ ವರ್ಬ್ಸ್. ರೈಟ್, ದೀಸ್ ಆರ್ ಆಲ್ಸೋ ಇರ್ರೆಗ್ಯುಲರ್ ವರ್ಬ್ಸ್. V1 ಈಕ್ವಲ್ ಟು V3. ರೈಟ್, ಇನ್ನೂ ಕೆಲವೊಂದಿದ್ದಾವೆ. V1, V2 ಇವೆಲ್ಲ ನಿಮಗೆ ಗೊತ್ತಿರೋದೇ ಅಲ್ವಾ? ಇವೆಲ್ಲ ಇರ್ರೆಗ್ಯುಲರ್ ವರ್ಬ್ಸಲ್ಲಿ ಬರ್ತವೆ ಅಂತ. ಗೋ ಇದೆ, ಅದೇ ಹೇಳಿದ್ನಲ್ಲ, ಆಲ್ 3 ಆರ್ ಡಿಫ್ರೆಂಟ್. V1 ಗೋ ವೆಂಟ್ ಗಾನ್, ಅದೇ ನಾವು ಹೇಳಿದ್ವಲ್ಲ, ಇದು ಗೋ ವೆಂಟ್ ಗಾನ್. ನೋಡೋಣ ಒಂದ್ಸಲ. ಓಕೆ, ಇಲ್ಲಿದೆಯಲ್ಲ, ಇಲ್ಲೂ ಹಾಗೆ ಗೋ ವೆಂಟ್ ಗಾನ್ ಅಲ್ವಾ? ಈ ಥರ ರೈಟ್, ರೋಟ್, ರಿಟರ್ನ್, ಈ ಥರ ಇದ್ದಾವೆ. ಯು ಹ್ಯಾವ್ ಮೆನಿ ಥಿಂಗ್ಸ್. ಬಟ್ ಒಂದು ನಿಮ್ಗೆ ಗೊತ್ತಾಗಬೇಕು ಏನಂದರೆ, ಇರ್ರೆಗ್ಯುಲರ್ ವರ್ಬ್ಸಲ್ಲಿ V1 ಈಸ್ ನಾಟ್ ಈಕ್ವಲ್ ಟು V2 ಈಸ್ ನಾಟ್ ಈಕ್ವಲ್ ಟು V3. 3 ಡಿಫ್ರೆಂಟ್ ಆಗಿ ಬರ್ಬೋದು, 3 ಸೇಮ್ ಥರ ಬರ್ಬೋದು. ರೈಟ್, V2 ಈಕ್ವಲ್ ಟು V3 ಥರನೂ ಬರ್ಬೋದು, ಆ್ಯಂಡ್ V1 ಈಕ್ವಲ್ ಟು V3 ಥರನೂ ಬರ್ಬೋದು. ಫೈನಲಿ ವಾಟ್ ಇಸ್ ದಿಸ್? ಅಷ್ಟೇ. ಫೈನಲಿ ವಿ ಕೇಮ್ ಟು ನೋ ದಟ್ ವಾಟ್ ಆರ್ ಆಲ್ ದ ರೆಗ್ಯುಲರ್ ವರ್ಬ್ಸ್, ವಾಟ್ ಆರ್ ಆಲ್ ದ ಇರ್ರೆಗ್ಯುಲರ್ ವರ್ಬ್ಸ್. ಇಷ್ಟು ನೆನ್ಪಿಟ್ಕೊಂಡಿದ್ರಲ್ಲ, ಸಾಕು. ಲೆಟ್ ಮಿ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.